ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆ ಬಿಡುಗಡೆ ಮಾಡಿದ ಮೊದಲ S-400 ಚಿತ್ರಗಳು ಪಾಕಿಸ್ತಾನದ ವಿರುದ್ಧ ಬಳಕೆಯಾದ ಸುದರ್ಶನ ವಾಯು ರಕ್ಷಣಾ ವ್ಯವಸ್ಥೆ. ಭಾರತೀಯ ವಾಯುಪಡೆ ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ ವೇಳೆ ಬಳಸಲಾದ ತನ್ನ ಅತ್ಯಾಧುನಿಕ S-400 ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಸುದರ್ಶನದ ಮೊದಲ ಅಧಿಕೃತ ಚಿತ್ರಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿದೆ. ಇದು ಕೇವಲ ಒಂದು ಚಿತ್ರ ಬಿಡುಗಡೆ ಅಲ್ಲ, ಇದು ಭಾರತದ ವಾಯು ರಕ್ಷಣಾ ಶಕ್ತಿಯಲ್ಲಿ ಬಂದಿರುವ ದೊಡ್ಡ ತಿರುವು. ಡಿಸೆಂಬರ್ 30, 2025 ನಡೆದ ಈ ಕಾರ್ಯಾಚರಣೆಯಲ್ಲಿ ಭಾರತವು ತನ್ನ ಅತ್ಯಂತ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಬಳಸಿರುವುದನ್ನು ಮೊದಲ ಬಾರಿಗೆ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಯುದ್ಧದಲ್ಲಿ ಸಾಬೀತಾದ S-400 ಈಗ ಅಧಿಕೃತ ದೃಢೀಕರಣ. ಭಾರತೀಯ ವಾಯುಪಡೆ ಈಗ ಅಧಿಕೃತವಾಗಿ ದೃಢಪಡಿಸಿದೆ. S-400 ಸುದರ್ಶನ ವ್ಯವಸ್ಥೆ ಈಗ ಕೇವಲ ನಿಯೋಜಿತವಾಗಿರುವುದಲ್ಲ, ಪೂರ್ಣ ಯುದ್ಧ ಸಿದ್ಧ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ವಾಯುಪಡೆಯ ಮೂಲಗಳ ಪ್ರಕಾರ ಈ ವ್ಯವಸ್ಥೆಯನ್ನು ಯುದ್ಧದಲ್ಲಿ ಯಶಸ್ವಿಯಾಗಿ ಬಳಸಿದ ನಂತರ ಮಾತ್ರ ಅದರ ಚಿತ್ರಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಇದು ಭಾರತದ ರಕ್ಷಣಾ ತಂತ್ರದಲ್ಲಿ ಹೊಸ ಸಂದೇಶ ನೀಡುತ್ತದೆ. ಮಾತಿಗಿಂತ ಕಾರ್ಯ ಮುಖ್ಯ ಎನ್ನುವುದನ್ನು ಸಾಬೀತುಪಡಿಸುತ್ತದೆ. ಭಾರತ ರಷ್ಯಾ ರಕ್ಷಣಾ ಸಹಕಾರ. ಭಾರತದಲ್ಲಿ ನಿಯೋಜಿತವಾಗಿರುವ S-400 ವ್ಯವಸ್ಥೆಗಳು 2018ರಲ್ಲಿ ರಷ್ಯಾ ಜೊತೆ ಸಹಿ ಮಾಡಲಾದ ಒಪ್ಪಂದದ ಭಾಗವಾಗಿದೆ. ಅಂತಾರಾಷ್ಟ್ರೀಯ ಒತ್ತಡಗಳು, ನಿರ್ಬಂಧಗಳು ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆಯೂ ಈ ವ್ಯವಸ್ಥೆಗಳ ವಿತರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಇದು ಭಾರತ ರಷ್ಯಾ ನಡುವಿನ ದೀರ್ಘಕಾಲದ ರಕ್ಷಣಾ ಸಹಕಾರದ ಬಲವಾದ ಉದಾಹರಣೆಯಾಗಿದೆ, ವಿಶೇಷವಾಗಿ ಉನ್ನತ ಮಟ್ಟದ ವಾಯು ರಕ್ಷಣಾ ತಂತ್ರಜ್ಞಾನಗಳಲ್ಲಿ. ಆಪರೇಷನ್ ಸಿಂಧೂರ್ ಯುದ್ಧ ಭೂಮಿಯಲ್ಲಿ ಸುದರ್ಶನದ ಪ್ರಭಾವ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ S-400 ವ್ಯವಸ್ಥೆ ಶತ್ರು ವಿಮಾನಗಳಿಗೆ ಆಕಾಶವನ್ನು ನಿರಾಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಭಾರತೀಯ ವಾಯುಪಡೆಯ ಯುದ್ಧ ವಿಶ್ಲೇಷಣೆಯ ಪ್ರಕಾರ ಕನಿಷ್ಠ 6 ಶತ್ರು ವಿಮಾನಗಳನ್ನು ಈ ವ್ಯವಸ್ಥೆ ನಾಶಪಡಿಸಿದೆ. ಇದರಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ವಿಮಾನಗಳು ಕೂಡ ಸೇರಿವೆ. ಒಂದು ಅತ್ಯಂತ ಮಹತ್ವದ ದಾಳಿಯಲ್ಲಿ ಸುಮಾರು 315 ಕಿಲೋಮೀಟರ್ ದೂರದಿಂದ ಶತ್ರು ವಿಮಾನವನ್ನು ಹೊಡೆದುರುಳಿಸಲಾಯಿತು. ಇದು ಭೂಮಿಯಿಂದ ಉಡಾಯಿಸಲಾದ ವಾಯು ರಕ್ಷಣಾ ಕ್ಷಿಪಣಿಯಿಂದ ಸಾಧಿಸಲಾದ ವಿಶ್ವದ ಅತಿ ದೂರದ ದೃಢೀಕೃತ ಕಿಲ್ಗಳಲ್ಲೊಂದು ಎಂದು ಭಾರತೀಯ ಅಧಿಕಾರಿಗಳು ಹೇಳಿದ್ದಾರೆ. ಅತ್ಯಾಧುನಿಕ ತಂತ್ರಜ್ಞಾನ. S-400ನ ಶಕ್ತಿ. S-400 ಸುದರ್ಶನ ವ್ಯವಸ್ಥೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗೆ ಹೊಸ ಆಯಾಮ ನೀಡಿದೆ. 500 ಕಿಲೋಮೀಟರ್ಗೂ ಹೆಚ್ಚು ದೂರದಲ್ಲಿ ಗುರಿಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ, ಒಂದೇ ಸಮಯದಲ್ಲಿ 106 ಗುರಿಗಳನ್ನು ಟ್ರ್ಯಾಕ್ ಮಾಡುವ ಶಕ್ತಿ, ಒಂದೇ ಲಾಂಚರ್ನಿಂದ ವಿಭಿನ್ನ ಪ್ರಕಾರದ ಕ್ಷಿಪಣಿಗಳನ್ನು ಹಾರಿಸುವ ಸಾಮರ್ಥ್ಯ, ಡ್ರೋನ್ಗಳಿಂದ ಹಿಡಿದು ಕ್ರೂಸ್ ಮಿಸೈಲ್, ಫೈಟರ್ ಜೆಟ್ ಮತ್ತು ಬ್ಯಾಲಿಸ್ಟಿಕ್ ಬೆದರಿಕೆಗಳವರೆಗೆ ನಾಶ ಮಾಡುವ ಶಕ್ತಿ. ಈ ಬಹುಪದರದ ರಕ್ಷಣಾ ವ್ಯವಸ್ಥೆ ತಕ್ಷಣದ ಅಪಾಯಕ್ಕೆ ತಕ್ಕಂತೆ ಕ್ಷಿಪಣಿಯನ್ನು ಆಯ್ಕೆ ಮಾಡಿ ದಾಳಿ ನಡೆಸುತ್ತದೆ. ಸಂಪೂರ್ಣ ನೆಟ್ವರ್ಕ್ ಯುದ್ಧ ವ್ಯವಸ್ಥೆ. S-400 ಕೇವಲ ಕ್ಷಿಪಣಿ ವ್ಯವಸ್ಥೆಯಲ್ಲ, ಇದು ಭಾರತೀಯ ವಾಯುಪಡೆಯ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಸಂಪೂರ್ಣವಾಗಿ ಜೋಡಣೆಗೊಂಡಿದೆ. ಆಪರೇಷನ್ ಸಿಂಧೂರ್ ವೇಳೆ S-400ನ ರೆಡಾರ್ಗಳು ಮುಂಚಿತ ಎಚ್ಚರಿಕೆಯನ್ನು ನೀಡಿದ್ದವು, ಫೈಟರ್ ಜೆಟ್ಗಳಿಗೆ ಗುರಿ ಮಾಹಿತಿಯನ್ನು ಒದಗಿಸಿದವು, ಸಂಪೂರ್ಣ ಯುದ್ಧ ಪ್ರದೇಶದಲ್ಲಿ ಸಂಯೋಜಿತ ರಕ್ಷಣಾ ವಲಯವನ್ನು ನಿರ್ಮಿಸಿತ್ತು. ಅಂದರೆ ಇದು ಕೇವಲ ಶೂಟರ್ ಅಲ್ಲ, ಇದು ಸಂಪೂರ್ಣ ಯುದ್ಧದ ಮೆದುಳು. ಪಾಕಿಸ್ತಾನದ ವಿಫಲ ಯತ್ನಗಳು. ಪಾಕಿಸ್ತಾನದ ವಾಯುಪಡೆ ಹಲವು ಬಾರಿ S-400 ವ್ಯವಸ್ಥೆಯನ್ನು ಗುರಿಯಾಗಿಸಲು ಪ್ರಯತ್ನಿಸಿತು. ಸ್ಟ್ಯಾಂಡ್ ಆಫ್ ವೆಪನ್ಗಳು,
ಎಲೆಕ್ಟ್ರಾನಿಕ್ ಅಟ್ಯಾಕ್ ಎಲ್ಲವುಗಳನ್ನು ಪ್ರಯೋಗಿಸಿದರೂ ಯಾವುದೇ ಪ್ರಯತ್ನವೂ ಯಶಸ್ವಿಯಾಗಲಿಲ್ಲ. ಭಾರತೀಯ ಅಧಿಕಾರಿಗಳ ಪ್ರಕಾರ ವೇಗದ ಮರುಸ್ಥಾಪನೆ, ಮೊಬಿಲಿಟಿ, ಕಡಿಮೆ ಎಲೆಕ್ಟ್ರಾನಿಕ್ ಎಮಿಷನ್, ಸ್ಮಾರ್ಟ್ ಟ್ಯಾಕ್ಟಿಕಲ್ ಡೆಪ್ಲಾಯ್ಮೆಂಟ್ ಇವೆಲ್ಲವೂ S-400 ಅನ್ನು ಅಜೇಯವಾಗಿಸಿದೆ. ಪಾಕಿಸ್ತಾನ ನೀಡಿದ ದಾವೆಗಳಿಗೆ ಯಾವುದೇ ವಿಶ್ವಾಸಾರ್ಹ ಚಿತ್ರಗಳು ಅಥವಾ ಸಾಕ್ಷ್ಯಗಳು ಇಲ್ಲ. ದಕ್ಷಿಣ ಏಷ್ಯಾದ ಶಕ್ತಿ ಸಮತೋಲನದಲ್ಲಿ ದೊಡ್ಡ ಬದಲಾವಣೆ. S-400 ಸುದರ್ಶನದ ಯುದ್ಧ ಪ್ರವೇಶದಿಂದ ದಕ್ಷಿಣ ಏಷ್ಯಾದ ವಾಯು ಯುದ್ಧ ಸಮೀಕರಣವೇ ಬದಲಾಗಿದೆ. ಈ ವ್ಯವಸ್ಥೆ ಶತ್ರುಗಳಿಗೆ ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ: ಭಾರತದ ಆಕಾಶವನ್ನು ದಾಟುವುದು ಅಸಾಧ್ಯ. ಆಧುನಿಕ ಯುದ್ಧ ವಿಮಾನಗಳು, ನೆಟ್ವರ್ಕ್ ಯುದ್ಧ ವ್ಯವಸ್ಥೆ ಮತ್ತು S-400 ಜೊತೆಗೆ ಭಾರತ ಈಗ ಬಹುಪದರದ ವಾಯು ರಕ್ಷಣಾ ಕವಚವನ್ನು ನಿರ್ಮಿಸಿದೆ. ಮಾತಿಗಿಂತ ಕಾರ್ಯ, ಭಾರತದ ಹೊಸ ತಂತ್ರ. ಭಾರತೀಯ ವಾಯುಪಡೆ ಈ ಸಾಧನೆಯನ್ನು ಯುದ್ಧದ ನಂತರವೇ ಬಹಿರಂಗಪಡಿಸಿದ್ದು, ಇದು ಭಾರತದ ಹೊಸ ತಂತ್ರವನ್ನು ತೋರಿಸುತ್ತದೆ. ಮಾತಿಗಿಂತ ಫಲಿತಾಂಶ, ಘೋಷಣೆಗೆ ಬದಲು ಕಾರ್ಯಕ್ಷಮತೆ. ಇಂದು S-400 ಸುದರ್ಶನ ಯುದ್ಧದಲ್ಲಿ ಸಾಬೀತಾಗಿರುವ ವ್ಯವಸ್ಥೆಯಾಗಿದೆ. ಇದರಿಂದ ಭಾರತ ತನ್ನ ವಾಯು ರಕ್ಷಣಾ ಸಾಮರ್ಥ್ಯದ ಹೊಸ ಯುಗಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ. ಇದೊಂದು ಸಂಪೂರ್ಣ ಯುದ್ಧ ಕತೆ, ತಂತ್ರಜ್ಞಾನ, ತಾಕತ್ತು ಮತ್ತು ತೀರ್ಮಾನದ ಕತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.